ಈ ಕನ್ನಡ ಮಣ್ಣನ್ನು ಮರಿಬೇಡ. అంటే ಮೀಟರ್ ಮಿನಿಮಮ್ 36 ರೂಪಾಯಿ. ಅಲ್ಲ ನಾವು ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ, ಈ ತರ ರೇಟ್ ಮಾಡಿದ್ರೆ ನಾವೇನ್ ಮಾಡೋದು ಹೇಳಿ? ಅದೇ 600 ರೂಪಾಯಿ ಬೆಳಗ್ಗೆ 6 ಗಂಟೆಗೆ ಹೋಗ್ತೀವಿ, ಬರ್ತೀವಿ 9 ಗಂಟೆಗೆ. ಇಷ್ಟೊತ್ತಿಗೆ ನಾವು ಇವತ್ತು ಒಂದ್ ದಿವಸ ಬೇಗ ಮುಗಿತಂತ ಮನೆಗೆ ಹೋಗ್ತೀವಿ. ಹೌದು. ರೇಟ್ ಹಿಂಗ್ ಹೇಳಿದ್ರೆ ನಾವೇನ್ ಮಾಡೋದು? అంటే ಆಲ್ರೆಡಿ 1ನೇ ತಾರೀಕಿಂದನೇ ಸ್ಟಾರ್ಟ್ ಮಾಡೋರೆ ಮೀಟ್ರು 36 ರೂಪಾಯಿ. ಈಗ ನಾಳೆಯಿಂದ ಮೀಟ್ರ್ ಚೇಂಜ್ ಮಾಡ್ಕೋಬೇಕು. ನಮಗೆ 3000 ರೂಪಾಯಿ ಮೀಟ್ರ್ ಚೇಂಜ್ ಮಾಡೋದಕ್ಕೆ ನಮಗೆ ಟ್ಯಾಕ್ಸ್ ಬೀಳುತ್ತೆ. 3000 ರೂಪಾಯಿ ನಾವು ಕಟ್ಟಬೇಕು ಮೀಟ್ರ್ ಚೇಂಜ್ ಮಾಡೋದಕ್ಕೆ. ಈಗ ಗೌರ್ಮೆಂಟಿಂದ 36 ರೂಪಾಯಿ ಮಾಡವ್ರೆ. ಈಗ ನಿಮಗೆ ಗೌರ್ಮೆಂಟ್ ಅವರು ಬಸ್ಸು ಎಲ್ಲ ಫ್ರೀ ಬಿಟ್ರು, ನೀರ್ ಬಿಲ್ ಜಾಸ್ತಿ ಮಾಡಿದ್ರು, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು ಅಲ್ವಾ? ನೀವು ನಮ್ಮನ್ನ ಬರೀ 6 ರೂಪಾಯಿ ಮೀಟರ್ ಜಾಸ್ತಿ ಮಾಡಿದಕ್ಕೆ ನನ್ನ ಕೇಳ್ತಾ ಇರಲ್ಲ, ನೀವ್ ಯಾಕೆ ಅದನ್ನ ಕೇಳಲಿಲ್ಲ? ಏನ್ ಮಾಡೋದನ್ನ ಅದನ್ನ ಕೇಳಕ್ಕಾಗುತ್ತೆ ಅಂದ್ಬಿಟ್ಟು ನಾವು ಬರ್ತಾ ಇದೀವಿ, ಇಸ್ಕೊಂಡೇ ಇದೀವಿ. ಏನ್ ಮಾಡೋದು? ಹೊಟ್ಟೆ ತುಂಬಬೇಕಲ್ಲ. ಈಗ ರೋಡಲ್ಲಿ ಹೋಗೋದಕ್ಕೆಲ್ಲ ರೋಡಲ್ಲೆಲ್ಲ ಕಿತ್ತಿ ಮಡಗವ್ರೆ. ನೀರು ಈಗ ಅರ್ಜೆಂಟ್ ನಡಿಯಪ್ಪ ನೀರು ಹಿಡಿಬೇಕು ಅಂತ ಇಲ್ಲ, ನೀರು ಬಿಡಲ್ಲ ಟೈಮ್ ಸರಿಯಾಗಿ ಅಂತ ಕೇಳ್ತೀರಾ. ನೀವು ಮನೆ ಬಾಗಿಲಿಗೆ ಓಟ್ ಹಾಕಿ ಕೇಳಕ್ ಬರ್ತಾರ, ನೀವ್ ಯಾಕೆ ಕೇಳಲ್ಲ ಅವನ್ನೆಲ್ಲ? ಈಗ ಸರ್ಕಾರದವರೇ ಮಾಡಿರೋದು 6 ರೂಪಾಯಿ ಜಾಸ್ತಿ ಮೀಟ್ರು ಅಲ್ವಾ? ನಾನ್ ಸಿಗ್ತೇನೆ ಅಂದ್ಬಿಟ್ಟು ನನ್ನ ಕೇಳೋದು ನೀವು. ಇವೆಲ್ಲ ಪ್ರಾಬ್ಲಮ್ ಅಲ್ಲ, ಪರಿಸ್ಥಿತಿಗಳು ಅವಲ್ಲ, ನೀವ್ ಯಾಕೆ ಅವ್ರನ್ನ ಕೇಳಲ್ಲ ಅಂತ ನಾನು ಕೇಳ್ತಾರ. ಇಲ್ಲ ಬೆಳಗ್ಗೆ 6 ಗಂಟೆಗೆ ಹೋಗಿ ರಾತ್ರಿ 7 ಗಂಟೆ 8 ಗಂಟೆ ಆದ್ರೂ ಆಗಲ್ಲ. ಈಗ ಹೋದ್ರೆ ಮನೇಲಿ ನೀರು ಇರಬೇಕಾಗಲ್ಲ. 3 ದಿವಸ ವರ್ಷಕ್ಕೆ ನೀರು ಬಂದ್ರೆ ನೀರು ಸಿಗಲ್ಲ ನಮಗೆ. ಏನ್ ಕೆಲಸ ಮಾಡೋದು ನೀವು? ಕ್ಯಾಂಟೀನ್ ಕೆಲಸ. ಕ್ಯಾಂಟೀನಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡೋದು ನೀವು? ಕೂಲಿ ಕೆಲಸ ಮಾಡ್ಕೊಂಡು ತಿನ್ನೋ ಅಂತವ್ರು ನೀವು ನಮ್ಗೆ ಈ ತರ ಎಲ್ಲ ಮೈ ಮೇಲೆ ಬರೆ ಹೇಳಿದ್ರೆ ನಾವ್ ಹೆಂಗ್ ಜೀವನ ಮಾಡೋದು ನೀವು ಕೇಳ್ತಾ ಇರಾ ಅಲ್ವಾ? ಈ ಸರ್ಕಾರದವ್ರನ್ನ ನೀವು ಹೋಗಿ ಕೇಳಕ್ಕಿಲ್ವಾ? ಹಿಂಗೆಲ್ಲ ನೀವು ಎದ್ರಕೊಂಡ್ರೆ ಇನ್ನು ಎಲ್ಲ ನಿಮ್ಮೆಲ್ಲ ಮೈ ಮೇಲೆ ಬರೆ ಹೇಳಿದಾರಪ್ಪ, ನಿಮ್ಮೆಲ್ಲ ಕಿತ್ತು ತಿಂತಾರ. ಅವಾಗ ಏನ್ ಮಾಡಿರಿ? ಏನು ಗೊತ್ತಾಗೋದು ಇಲ್ಲ. ರೇಷನ್ ಕಾರ್ಡ್ ಇಲ್ಲ, ಒಂದು ಏನೇ ಇಲ್ಲ ನಮ್ಗೆ. ರೇಷನ್ ಕಾರ್ಡು ಮಾಡಿಸ್ಕೊಂಡಿಲ್ವಮ್ಮ? ಇಲ್ಲ, ರೇಷನ್ ಕಾರ್ಡ್ ಮಾಡ್ಸಕ್ ಹೋದ್ರೆ 7,000 ರೂಪಾಯಿ ಕೇಳ್ತಾರೆ. 7,000 ರೂಪಾಯಿ? ಫುಡ್ ಆಫೀಸಲ್ಲಿ ನಿಮ್ಗೆ ಚಾರ್ಜ್ ಇರುತ್ತೆ, ಅದು ಮಾಡ್ಕೊಂಡು ಓಡಾಡ್ಕೊಂಡು ಮಾಡ್ಕೊಳಕ್ಕಿಲ್ವಾ? ಎಲ್ಲ ಈ ಕಡೆ ಹೋದ್ರೆ ಒಂದ್ ದಿವಸ ಕೂಲಿ ಹೋಗುತ್ತಲ್ಲ ಅಂದ್ಬಿಟ್ಟು ನಮ್ಗೆ ಬ್ರೋಕರ್ ಹಿಡ್ಕೊಂಡು 7,000 ಹೇಳ್ತಾರೆ. ಏನ್ ಮಾಡೋದು? ಇದು ಕೊಟ್ರೆ ದುರ್ಗಾಲಕ್ಷ್ಮಿ ಇದು ಬರುತ್ತೆ ಅಂದ್ಬಿಟ್ಟು ಅದು ಕೊಟ್ರೇನು ಅದು ಬರಲ್ಲಮ್ಮ ಅಂತಾರೆ. ಏನ್ ಮಾಡೋದು? ಗೃಹಲಕ್ಷ್ಮಿ ಅದು 2,000 ರೂಪಾಯಿ ಬತ್ತಲ್ಲ ದುಡ್ಡು. ಕಾರ್ಡ್ ಇಲ್ವಲ್ಲ ನಮ್ಗೆ. ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಮಾಡ್ಸಕ್ ಹೋಗ್ಬೇಕಂದ್ರೆ 7,000 ರೂಪಾಯಿ ಕೊಡಿ ಅಂತಾರೆ. ಕೇಳ್ತಾರೆ. ಏನ್ ಮಾಡೋದು? ಕೂಲಿ ಕೆಲಸ ಮಾಡ್ಕೊಂಡಿರೋ 7,000 ಎಲ್ಲಿಂದ ತರೋದು? ಕೊಟ್ರೆ ಒಂದ್ ತಿಂಗಳು ಬಾಡಿಗೆ ಕಟ್ಟಕ್ಕಿಲ್ಲ. ಈ ಕಿತ್ತೋ ಸರ್ಕಾರ ಕಿತ್ತು ಜನನ ಬಡವ ಜನನ ಈ ನನ್ನ ಮಕ್ಕಳು ಉದ್ಧಾರ ಆಯ್ತವ್ರೆ ಅಂತ ನೀವ್ ಹೇಳೋದು. ಸರ್ಕಾರದ ನೀವು ಬಡವ್ರನ್ನ ಬದುಕಾಕ್ ಬಿಡಿ ಅಂತ ಕೇಳ್ತೀರಾ? ರೈಟ್ ಜಾಸ್ತಿ ಮಾಡ್ಬಿಡಿ, ಕಮ್ಮಿ ಮಾಡಿ ನಮ್ಮ ಬಡವ್ರನ್ನ ಬದುಕಾಕ್ ಬಿಡಿ ಅಂತೀರಾ? ನೋಡಿ ಸ್ನೇಹಿತರೆ, ಪಾಪ ಇವರು ಹೋಟ್ಲಲ್ಲಿ ಕೂಲಿ ಕೆಲಸ ಮಾಡೋಂಥದ್ದು. ಎಂಜಲು ಪ್ಲೇಟ್ ತಟ್ಟೆ ತೊಳೆಯಕ್ಕೆ ಹೋಗ್ತಾರೆ. ದಿನಕ್ಕೆ ಒಂದು 400-500 ರೂಪಾಯಿ ಸಂಪಾದನೆ ಆಗುತ್ತೆ ಒಂದು ದಿನಕ್ಕೆ. ಇವರು ಬಾಡಿಗೆ ಕಟ್ಕೊಂಡು ಜೀವನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ 60 ವರ್ಷ 45 ವರ್ಷ ಆಗಿದೆ ವಯಸ್ಸಾಗಿರೋರು. ನೋಡಿ ಈ ಕೆಲಸ ಮಾಡ್ಕೊಂಡಿದ್ದಾರೆ. ಇವರೊಂದು ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಹೋದ್ರೆ 7,000-8,000 ರೂಪಾಯಿ ಕೇಳ್ತಾರಂತೆ ಬ್ರೋಕರ್ಗಳು. ನೋಡಿ ಈ ಥರ ಜನ ಬಡವ್ರ ಜೀವನ ಈ ಥರ ಕಾರ್ಡ್ ಬಿಟ್ಟಿಲ್ಲ ಅಂತಾರ. ಈಗ ಲೇಬರ್ ಕಾರ್ಡು ಕೆಲಸದವ್ರಿಗೆ ಮಾಡ್ಸೋದಂತೆ, ನಮ್ಮಂತವ್ರಿಗೆ ಮಾಡ್ಸಲ್ವಂತೆ. ಈಗ ನೀವು ಕೂಲಿ ಕೆಲಸ ತಾನೇ ಮಾಡೋದು? ಲೇಬರ್ ಅಂದ್ರೇನು? ಕೂಲಿ ಕೆಲಸ ಅಂತಾರೆ. ಅದಕ್ಕೂ ದುಡ್ಡು ಕೇಳ್ತಾರಲ್ಲ, 1,000 ರೂಪಾಯಿ ಮಾಡಕ್ ಕೊಡಕ್ಕೆ. ಅದಕ್ಕೂ 1,000 ರೂಪಾಯಿ? 1,000 ರೂಪಾಯಿ ಕೇಳ್ತಾರೆ. ಈ ತರ ಮಾಡ್ಬೇಕಂದ್ರೆ 1,000 ರೂಪಾಯಿ ಕೊಡಿ ಮಾಡ್ಕೊಡ್ತೀನಿ ಅಂತಾರೆ. ಎಲ್ಲದಕ್ಕೂ ಲಂಚ? ಎಲ್ಲದಕ್ಕೂ ಲಂಚ ಕೊಟ್ರೆ
ಮಾಡೋದು ಹೇಳಿ? ಬಡವ್ರನ್ನು ಬದುಕಾಗ ಬಿಡ್ತಲ್ಲ ಲಂಚ ಹಾ ಈ ಅಧಿಕಾರಿಗಳು ಲಂಚ ತಿಂದು ಅವರು ಹೊಟ್ಟೆ ಬೆಳೆಸ್ಕೊತಾರೆ ಹೊರತು ಬಡವ್ರನ್ನ ಹಿಂಗೆ ಆಗ್ತದೆ. ತುಳಿತವ್ರೆ. ಏನ್ ಮಾಡೋದು? ನಾವು 3 ಮಕ್ಕಳನ್ನ ಗಂಡ ಎಲ್ಲ ಸಾಕ್ಬೇಕಲ್ಲ. ಏನ್ ಮಾಡಕ್ಕಾಗಲ್ಲ ಕಣಮ್ಮ, ಇದನ್ ಪರಿಸ್ಥಿತಿ ಜೀವನ. ಅದೇ ಅಲ್ಲ. ಇದು ಇವ್ರಿನ ಪರಿಸ್ಥಿತಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ.